ಚನ್ನಪಟ್ಟಣ ಉಪಚುನಾವಣೆಗೆ ಮತದಾನ ಕೂಡ ಮುಕ್ತಾಯ ಆಗಿದೆ. ಈಗ ಸೋಲು ಗೆಲುವಿನ ಲೆಕ್ಕಾಚಾರ ಕೂಡ ಪ್ರಾರಂಭ ಆಗಿದೆ. ನಮ್ಮ ಜೊತೆಗೆ ಸ್ವತಃ ಕಾಂಗ್ರೆಸ್ ಅಭ್ಯರ್ಥಿಯಾಗಿರುವಂಥ CP ಯೋಗೇಶ್ವರ್ ಅವರು ಇದ್ದಾರೆ. ಅವ್ರನ್ನೇ ಬಗ್ಗೆ ಮಾತನಾಡಿಸ್ತೀನಿ. ಸರ್, ಇವಾಗ ಚುನಾವಣೆಗೆ ಮತದಾನ ಕೂಡ ಮುಕ್ತಾಯ ಆಗಿದೆ. ಭಾಳ ಬಿರುಸಿನ ಮತದಾನ, ಪರ್ಸೆಂಟೇಜ್ ಆಫ್ ವೋಟಿಂಗ್ ಕೂಡ ರೈಸ್ ಆಗಿದೆ. ನಿಮ್ಮ ಗೆಲುವು ಸೋಲಿನ ಲೆಕ್ಕಾಚಾರವನ್ನು ಯಾವ ರೀತಿ ಮಾಡಿದ್ದೀರಿ? ನಾನು ನಿನ್ನೆಯಿಂದ ಬೂತ್ ಮಟ್ಟದ ಕಾರ್ಯಕರ್ತರನ್ನ ಕರೆದು ಚರ್ಚೆ ಮಾಡ್ತಾ ಇದ್ದೀನಿ. ಇವತ್ತು ಒಂದು ತೀರ್ಮಾನಕ್ಕೆ ಬರ್ತಾ ಇದ್ದೀವಿ. ಸಮಬಲದ ಹೋರಾಟ ಇದೆ ಅಂತ ಅನ್ನಿಸ್ತಾ ಇದೆ. ಇಲ್ಲಿ ಪ್ರಬಲವಾದಂಥ ಸಮುದಾಯ ಒಕ್ಕಲಿಗ ಸಮುದಾಯ. ಒಕ್ಕಲಿಗ ಸಮುದಾಯ ಇನ್ನೂ ಕೂಡ ಕುಮಾರಸ್ವಾಮಿ ದೇವೇಗೌಡರ ನಾಯಕತ್ವವನ್ನು ಒಪ್ಕೊಂಡಿದೆ. ಹಾಗಾಗಿ ಆ ಸಮುದಾಯದ ಮತದಾರರೇ ಮೇಜರ್ ತೀರ್ಮಾನವನ್ನು ಮಾಡ್ತಾರೆ. ನೋಡಬೇಕು ಏನೇನು ಯಾವ್ಯಾವ ರೀತಿ ಮತಗಳು ವರ್ಗೀಕರಣ ಆಗಿದೆ ಅಂತ ನೋಡಬೇಕು. ನನಗೂ 50-50 ಚಾನ್ಸ್ ಇದೆ ಅಂತ ಅನಿಸ್ತಾ ಇದೆ. ಸರ್, ಈಗ ಯೋಗೇಶ್ವರ್ ಅವರು ಭಾಳ ಸಾಫ್ಟಾಗಿ ಚುನಾವಣೆಯನ್ನು ಮಾಡ್ಕೊಂಡು ಬಂದರು. ಆದರೆ ಜಮೀರ್ ಅವರು ಎಲ್ಲ ಒಂದು ಕಡೆ ಅವರ ಸ್ಟೇಟ್ಮೆಂಟು ನಿಮಗೆ ಸಂಪೂರ್ಣವಾಗಿ ಡ್ಯಾಮೇಜ್ ಆಗಿದೆ ಅಂತ ಅನಿಸ್ತಾ ಇದೆಯಾ? ಜಮೀರ್ ಅವ್ರ ಸ್ಟೇಟ್ಮೆಂಟು ಅದನ್ನು ಮಾಡೋ ಅವಶ್ಯಕತೆ ಇರಲಿಲ್ಲ ಅನಿಸುತ್ತೆ. ಚುನಾವಣಾ ಸಂದರ್ಭದಲ್ಲಿ ನಮ್ಮ ವಿಷಯ ಇಟ್ಕೊಂಡು ನಾವು ಚುನಾವಣೆಯನ್ನು ಹೋಗ್ತೀವಿ. ವೈಯಕ್ತಿಕ ವಿಚಾರಗಳನ್ನು ಅಷ್ಟು ತೀಕ್ಷ್ಣವಾಗಿ ಪ್ರಚೋದನೆ ಮಾಡೋದ್ರಿಂದ ಡ್ಯಾಮೇಜ್ ಆಗೇ ಆಗುತ್ತೆ. ಮನುಷ್ಯ ಭಾವಜೀವಿ, ಭಾವನಾತ್ಮಕವಾಗಿ ಕೆಲವು ವಿಚಾರಗಳನ್ನ ಇಟ್ಕೊಂಡಿರ್ತಾನೆ. ಅವನ ಒಂದು ವಿಶ್ವಾಸಕ್ಕೆ ಘಾಸಿಯಾದಾಗ ಅವನು ಸಾಮಾನ್ಯವಾಗಿ ಅದನ್ನು ಪ್ರತಿಭಟಿಸ್ತಾನೆ. ಮತದಾನದ ಇನ್ನೊಂದು ದಿವಸ ಮಾಧ್ಯಮಗಳು ಕೂಡ ಇದನ್ನು ಭಾಳ ಪ್ರಚಾರ ಮಾಡೋದ್ರಿಂದ ಪದೇ ಪದೇ ನಮಗೆ ಘಾಸಿನೂ ಆಗಿರ್ಬೋದು, ಡ್ಯಾಮೇಜು ಆಗಿರ್ಬೋದು, ನನಗೆ ಅದಕ್ಕೆ ನಷ್ಟನೂ ಆಗಿರ್ಬೋದು. ಒಂದು ಕಡೆ ಜಮೀರ್ ಅವ್ರು ಬರೋದ್ರಿಂದ ಒಂದಷ್ಟು ಅನುಕೂಲ ಆದರೆ ಅದಕ್ಕಿಂತ ಹೆಚ್ಚಾಗಿ ಒಂದು ಕಡೆ ಅನಾನುಕೂಲನೂ ಆಗಿದೆ. ಇಲ್ಲ, ಒಂದು ಕಡೆ ಪ್ರತಿ ಚುನಾವಣೆ ಕೂಡ ಯೋಗೇಶ್ವರ್ ಅವರ ಲೆಕ್ಕಾಚಾರದ ಮೇಲೆ ಚುನಾವಣೆಗಳು ನಡೀತಾ ಇತ್ತು. ಆದರೆ ಈ ಬಾರಿ ನೀವು ಪಕ್ಷವನ್ನು ಬದಲಾವಣೆ ಮಾಡಿದಂಥ ಸಂದರ್ಭದಲ್ಲಿ ಒಂದು ಪಕ್ಷದ ನಾಯಕರ ಹಿಡಿತಕ್ಕೆ ಈ ಚುನಾವಣೆ ಹೋಯಿತು. ಯೋಗೇಶ್ವರಿಂದ ಈ ಚುನಾವಣೆ ಹಿಡಿತ ಕೈ ತಪ್ಪಿತು ಅನ್ನುವಂಥ ಲೆಕ್ಕಾಚಾರಗಳು ಕೂಡ ಇದೆ. ಅದನ್ನು ಒಪ್ಕೋತೀರಾ? ಇಲ್ಲ, ಹಾಗೇನಿಲ್ಲ. ಈಗ ಈ ಚುನಾವಣೆ ಕಾಂಗ್ರೆಸ್ನ ಕಾರ್ಯಕರ್ತರು ಮತ್ತು ನನ್ನ ಕಾರ್ಯಕರ್ತರು ಎಲ್ಲ ಒಟ್ಟಿಗೆ ಸೇರಿ ಸಾಮೂಹಿಕವಾದ ಚುನಾವಣೆ ಮಾಡಿದ್ದೀವಿ. ಅದರಲ್ಲೇನೂ ನಮಗೆ ಗೊಂದಲ ಇಲ್ಲ. ಕೆಲವು ಬೂತ್ಗಳಲ್ಲಿ ಕೆಲವು ನಾಯಕರ ಪ್ರತಿಷ್ಠೆ ವಿಚಾರ ಬಿಟ್ಟರೆ ಓವರಾಲ್ ನಮಗೆ ಸಂಘಟಿತವಾದಂಥ ಹೋರಾಟ ಮಾಡಿದ್ದೀವಿ. ಇಲ್ಲಿ ಇಡೀ ರಾಜ್ಯಾದ್ಯಂತ ಕಾಂಗ್ರೆಸ್ನ ಭಾಳಷ್ಟು ಜನ ಕಾರ್ಯಕರ್ತರು ಬಂದು ಕೆಲಸ ಮಾಡಿದ್ದಾರೆ. ಒಟ್ಟಾರೆ ಚುನಾವಣೆಗೆ ಎದುರಿಸಿದ್ದೀವಿ. ಅದೇ ರೀತಿ JDSನ ಎಲ್ಲ ಪ್ರಬಲರು, ಸಮುದಾಯದ ಮುಖಂಡರು, ಹಳೆ ಮೈಸೂರು ಭಾಗದವರೆಲ್ಲ ಬಂದು, ಅಕ್ಕಪಕ್ಕದ ಜಿಲ್ಲೆಯವರೆಲ್ಲ ಬಂದು ಚುನಾವಣೆ ಮಾಡಿದ್ದಾರೆ. ಹಾಗೆ ಎರಡೂ ಸಮಬಲದ ಹೋರಾಟ ಇದೆ. ಒಂದು ಕಡೆ BJP ವೋಟರ್ಸು ಕೂಡ ನಾವು ಇಲ್ಲೊಂದಷ್ಟು ಜನ ತಯಾರಾಗಿದ್ದರು. ಅವರು ಯಾರು ವೋಟ್ ಹಾಕಿದೆ ಅನ್ನೋದು ಕೂಡ ಇಲ್ಲಿ ಕೌಂಟ್ ಆಗುತ್ತೆ. ಸಾಂಪ್ರದಾಯಿಕವಾಗಿ JDSನ ವೋಟ್ ಬ್ಯಾಂಕ್ ಇದ್ದೇ ಇದೆ. BJP JDS ವೋಟ್ ಬ್ಯಾಂಕು ಒಂದು ಕಡೆ ಆದರೆ ಅದು ಒಂದು ದೊಡ್ಡ ಶಕ್ತಿನೇ. ಮತ್ತು ಕಾಂಗ್ರೆಸ್ಗೆ ನಿಮ್ಗೆ ಗೊತ್ತು, ಭಾಳ ಜನ ಹಿಂದುಳಿದವರು, ದಲಿತ ಸಮುದಾಯ, ಭಾಳ OBC ಮತ್ತೊಂದಷ್ಟು ಜನ ಒಕ್ಕಲಿಗರ ಓಟು ಕೂಡ ಇದೆ. ಎರಡೂ ಲೆಕ್ಕಾಚಾರ ಮಾಡಿದಾಗ ಸಮಬಲದ ಹೋರಾಟ ಇದೆ. ಸರ್ಕಾರ ನಮ್ಮ ಜೊತೆಲಿದೆ. ಸರ್ಕಾರದ ಯೋಜನೆಗಳು ಜನಗಳ ತಲುಪ್ತಾ ಇವೆ. ಮತ್ತು ನನ್ನದೇ ಆದಂಥ ಒಂದಷ್ಟು ಜನ ಯಾವಾಗಲೂ ನನ್ನನ್ನು ಬೆಂಬಲಿಸ್ಕೊ ಬರ್ತಾ ಇರ್ತಕ್ಕಂಥ ಮತದಾರಿದ್ದಾರೆ. ಒಟ್ಟಾರೆ ಕೆಲಸ ಆಗಿದೆ. ಇದೊಂಥರ ಸಮಬಲ ಹೋರಾಟ, ಇದೊಂಥರ ಕುರುಕ್ಷೇತ್ರ ಯುದ್ಧ ಥರ ನಡೀತಾ ಇದೆ. ಈ ಕುರುಕ್ಷೇತ್ರ ಯುದ್ಧದಲ್ಲಿ ಜಯ ಯಾರಿಗೆ ಸರ್? ನೋಡ್ರಿ, ಒಂದು ಕಡೆ ರಾಜಕೀಯ ಭೀಷ್ಮ ದೇವೇಗೌಡರ ಪ್ರಚಂಡ ಶಕ್ತಿ, ಅವರ ಮಾತಿನ ಧಾಟಿ, ಅವರು ಜನಗಳ ಸೆಳೆಯುವ ರೀತಿ, ಅವರ ಪ್ರತಿಜ್ಞೆ, ಮೊಮ್ಮಗನ ಗೆಲ್ಲಿಸಲೇಬೇಕು ಅಂತ ಅವರ ಹಠ, ಕುಮಾರಸ್ವಾಮಿಯವರ ಅಧಿಕಾರ, ಕೇಂದ್ರದ ಪ್ರಭಾವಿ ಮಂತ್ರಿಗಳು, BJP ಆಶೀರ್ವಾದ, ಅದು ಮತ್ತು 2 ಸಾರಿ ಸೋತಿದ್ದೇನೆ ಅಂತೇಳಿ ನಿಖಿಲ್ ಅವರ ಸಿಂಪತಿ, ಅನುಕಂಪ, ಇದೆಲ್ಲ ಒಂದು ಶಕ್ತಿ, ಮತ್ತು ಒಕ್ಕಲಿಗರ ಆಶೀರ್ವಾದ. ಅದ್ರ ಜೊತೆಗೆ ಸಣ್ಣ ಪುಟ್ಟ ಸಮುದಾಯ ಇದ್ದೇ ಇದೆ ಅವ್ರ ಜೊತೆಯಲ್ಲಿ. ಒಂದು ಕಡೆ ಆದರೆ ನಾನು ಮಾಮೂಲಿ ಇಲ್ಲಿ 2 ಸಾರಿ ಚುನಾವಣೆಯಲ್ಲಿ ಸೋತಿದ್ದೀನಿ. ಮತ್ತು ಕಾಂಗ್ರೆಸ್ಗೆ ಇಲ್ಲಿ ಭಾಳ ದಿವಸಗಳಿಂದ ಅಸ್ತಿತ್ವ ಇರಲಿಲ್ಲ. ಕಳೆದ ಚುನಾವಣೆಯಲ್ಲಿ 15,000 ಮತ ಮಾತ್ರ ಕಾಂಗ್ರೆಸ್ಗೆ ಬಂದಿತ್ತು.
ನಂದು ಮತ್ತು ಕಾಂಗ್ರೆಸ್ನ ಸಂಘಟಿತ ಹೋರಾಟ ಎರಡು ನೋಡಬೇಕು. ಕಂಪೇರ್ ಮಾಡಿದಾಗ ಮತದಾರ ಗುಪ್ತವಾಗಿ ಮತ ಹಾಕಿದ್ದಾನೆ, ಯಾರಿಗೆ ಆಶೀರ್ವಾದ ಮಾಡಿದ್ದಾನೆ. ನಾನು ಗೆಲ್ತೀನಿ ಅನ್ನೋ ಒಂದು ವಿಶ್ವಾಸ ಇದ್ರೂ 50-50 ಹೇಳ್ಬೋದು ನಾವು. ಸರ್, ಈಗ ಒಂದು ಲೆಕ್ಕಾಚಾರ ಯೋಗೇಶ್ವರ್ ಅವರ ಗೆಲುವು ಸೋಲು ಒಂದ್ ಕಡೆ ಆದ್ರೆ, ಭವಿಷ್ಯದಲ್ಲಿ ಯೋಗೇಶ್ವರ್ ಅವರಿಗೆ ಕಾಂಗ್ರೆಸ್ನಲ್ಲಿ ಭವಿಷ್ಯ ಸಕಾರಾತ್ಮಕವಾಗಿ ಇರ್ತದಾ? ಆ ಬಗ್ಗೆ ನಿಮಗೆ ವಿಶ್ವಾಸ ಇದೆಯಾ? ನಾಳಿನ ಭವಿಷ್ಯದ ಬಗ್ಗೆ ನಾನೇನು ಚಿಂತೆ ಮಾಡಲಿಲ್ಲ. ಈ ಚುನಾವಣೆಯಲ್ಲಿ ನನಗೆ ಒಂದು ಪಾರ್ಟಿಯ ಆಶೀರ್ವಾದ ಬೆಂಬಲ ಬೇಕಾಗಿತ್ತು ಅನಿವಾರ್ಯವಾಗಿ. ಕುಮಾರಸ್ವಾಮಿ ಅವರು ನನಗೆ ಅವರು ಟಿಕೆಟನ್ನು ನಿರಾಕರಿಸಿದ ಹಿನ್ನೆಲೆ ಅವ್ರ ಮಗನನ್ನು ಇಲ್ಲಿ ಪ್ರತಿಷ್ಠಾಪನೆ ಮಾಡಲೇಬೇಕು ಅಂತ ಅವ್ರ ಮನಸ್ಸಲ್ಲಿ ತೀರ್ಮಾನ ಮಾಡೋದ್ರಿಂದ ನನಗೆ ಕಾಂಗ್ರೆಸ್ ಅನಿವಾರ್ಯ ಇತ್ತು. ಹಾಗಾಗಿ ನಾನು ಕಾಂಗ್ರೆಸ್ ಜೊತೆ ಹೋಗ್ಬೇಕಾಗಿ ಬಂತು. ಕಾಂಗ್ರೆಸ್ ನನಗೆ ಇವತ್ತು ಎಲ್ಲ ರೀತಿಯ ಸಪೋರ್ಟನ್ನು ಮಾಡಿದೆ. ಮಾನ್ಯ ಮುಖ್ಯಮಂತ್ರಿಗಳು ಬಂದು ಮತ ಕೇಳಿದ್ದಾರೆ, DK ಶಿವಕುಮಾರ್ ಬಂದು ಮತ ಕೇಳಿದ್ದಾರೆ. ಒಟ್ಟಾರೆ ಕಾಂಗ್ರೆಸ್ಗೆ ನನಗೆ ಕಾಂಗ್ರೆಸ್ ಇವತ್ತು ಅನಿವಾರ್ಯ ಇತ್ತು. ತಪ್ಪೇನಿಲ್ಲ, ನೋಡೋಣ, ಮುಂದೆ ನೋಡೋಣ. ಇದಿಷ್ಟು ಯೋಗೇಶ್ವರ್ ಅವರ ಮಾತು. AT ವೆಂಕಟೇಶ್ ಪ್ರಭು, ನ್ಯೂಸ್ 18, ರಾಮನಗರ.